ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಾತಿ. ಆಟಿಯಲ್ಲಿ ಮಾಡುವಂತಹ ಒಂದು ರೆಸಿಪಿಯನ್ನು ಇವತ್ತು ಮಾಡ್ತಾ ಇದ್ದೇವೆ, ಪತ್ರೊಡೆ ಗಸಿ ಅಂತ. ರೆಸಿಪಿ ಇವತ್ತು ಅಮ್ಮ ಮಾಡ್ತಾ ಇದ್ದಾರೆ. ಇಲ್ಲಿ ಅಮ್ಮ ಈಗ ಪತ್ರೊಡೆ ಎಲೆ ತಗೊಳ್ತಾ ಇದ್ದಾರೆ. ಎಲ್ಲರೂ ಇದನ್ನು ಆಟಿ ಟೈಮಲ್ಲಿ ಮಾಡೋದು, ಆದರೆ ನಾವು ಹಾಗೆ ಇಲ್ಲ, ಎಲೆ ಇದ್ದಾಗೆಲ್ಲ ಪತ್ರೊಡೆ ಮಾಡ್ತಾನೆ ಇರೋದು. ಈಗ ಈ ಎಲೆಯನ್ನು ಚೆಂದ ಕ್ಲೀನ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಈಗ ನಾವು 1 kg ರೈಸಿಗೆ ಆಗುವಷ್ಟು ಮಾಡ್ತಾ ಇದ್ದೇವೆ. ಅದಾದಮೇಲೆ ಇದನ್ನು ಬೇಯಲಿಕ್ಕೆ ಇಡಲಿಕ್ಕೆ ಬಾಳೆ ಎಲೆ ಬೇಕಾಗ್ತದೆ. ಅದನ್ನು ನೋಡಿ ಇಲ್ಲಿ ಅಮ್ಮ ಚೆಂದ ಮಾಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಬೆಂಕಿಯಲ್ಲಿ ಬಾಡಿಸಬೇಕು, ಇಲ್ಲದೆ ಅದು ಫೋಲ್ಡ್ ಮಾಡುವಾಗ ಕಟ್ ಆಗ್ತದೆ. ಇಲ್ಲಿ 1 kg ರೈಸ್ ನಾವು 2 ಗಂಟೆ ಮೊದಲು ನೆನೆಸಿ ಹಾಕಿದ್ದೆವು. ರೈಸ್ ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು, ಆಮೇಲೆ ಸಣ್ಣ ತುಂಡು ಹುಳಿ ಹಾಕಬೇಕು. ಈಗ ಕಟ್ ಮಾಡಿದ ಎಲೆಯನ್ನು ಗ್ರೈಂಡ್ ಮಾಡಿದ ಅಕ್ಕಿಗೆ ಹಾಕಿ ಮಿಕ್ಸ್ ಮಾಡಬೇಕು ಚೆಂದ. ಆಗ ಬಾಡಿಸಿಟ್ಟಂತಹ ಬಾಳೆ ಎಲೆ ಇತ್ತಲ್ವಾ, ಅದಕ್ಕೆ ಈ ಮಿಶ್ರಣವನ್ನು ಹಾಕಿ ಫೋಲ್ಡ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡುವ. ಎಲ್ಲ ಸಹ ಹೀಗೆ ಫೋಲ್ಡ್ ಮಾಡಿಟ್ರೆ ಆಯಿತು. ಫೈನಲಿ ಎಲ್ಲ ಸಹ ಆಯಿತು ಮಡಚಿಟ್ಟು. ಇನ್ನು ಇದನ್ನು ಬೇಯಲಿಕ್ಕೆ ಇಡಬೇಕು. ಇವತ್ತು ನಾವು ಒಲೆಯಲ್ಲಿ ಬೇಯಿಸಲಿಕ್ಕೆ ಇಡೋದು ಇದನ್ನು, ಯಾಕಂದರೆ ತುಂಬ ಹೊತ್ತು ತಗೊಳ್ತದಲ್ವಾ, ಅದಕ್ಕೆ 1 ಗಂಟೆ ಇದನ್ನು ಸರಿ ಬೇಯಿಸಿದ್ದೇವೆ. ಈಗ ಒಂದನ್ನು ಜಸ್ಟ್ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ಇದನ್ನು ಹಾಗೆಯೇ ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ತಿಂದರೆ ಸಹ ಒಳ್ಳೆ ಆಗ್ತದೆ. ಇನ್ನು ಇದಕ್ಕೆ ಮಸಾಲೆ ತೆಗಿಬೇಕು. ಅಮ್ಮ ಇಲ್ಲಿ ತೆಂಗಿನಕಾಯಿ ತುರಿತಾ ಇದ್ದಾರೆ. 1 ತೆಂಗಿನಕಾಯಿ ಉಂಟು ಇದರಲ್ಲಿ. ಈಗ ಇದಕ್ಕೆ ಅರ್ಧ ಚಮಚ ಜೀರಿಗೆ, ಸ್ವಲ್ಪ ಕರಿಬೇವು, ಸಣ್ಣ ತುಂಡು ನೀರುಳ್ಳಿ ಹಾಕಬೇಕು, 4 ರಿಂದ 5 ಬೆಳ್ಳುಳ್ಳಿ, 10 ಕೆಂಪು ಮೆಣಸು, ಹಾಗೆ 1 ಚಮಚ ಕೊತ್ತಂಬರಿ ಪುಡಿ, 1/4 ಚಮಚ ಅರಶಿನ ಹಾಕ್ತಾ ಇದ್ದೇವೆ. ನಿಂಬೆ ಗಾತ್ರದಷ್ಟು ದೊಡ್ಡದು ಹುಳಿ ತಗೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಒಗ್ಗರಣೆ ಹಾಕಲಿಕ್ಕೆ. ಸಾಸಿವೆ ಹಾಕಿ ಆದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿದೆ. ಅದಾದಮೇಲೆ ಅರ್ಧ ನೀರುಳ್ಳಿ ಹಾಕಿದ್ದು. ಸ್ವಲ್ಪ ಫ್ರೈ ಮಾಡಬೇಕು, ಕಲರ್ ಚೇಂಜ್ ಆಗುವ ಹಾಗೆ. ಮಸಾಲೆ ಈಗ ಚೆಂದ ಗ್ರೈಂಡ್ ಆಗಿದೆ. ಈಗ ಮಸಾಲೆ ಹಾಕುವ. ಮಸಾಲೆ ಹಾಕಿದ ಮೇಲೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡುವ, ಇದಕ್ಕೆ ಎಷ್ಟು ಬೇಕಷ್ಟು. ಚೆಂದ ಮಾಡಿ ಮಿಕ್ಸ್ ಮಾಡಿ ಆಯಿತು. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಬೇಕು. ಮಸಾಲೆಯಲ್ಲಿ ಕುದಿ ಬಂದ ಮೇಲೆ ಕಟ್ ಮಾಡಿದ ಪತ್ರೊಡೆಯನ್ನು ಹಾಕಬೇಕು. ಈಗ ಇದನ್ನು ಸ್ವಲ್ಪ ಕುದಿಲಿಕ್ಕೆ ಬಿಡುವ. ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಸಹ ಈ ರೆಸಿಪಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ನನಗೆ ಹೇಳಿ. ಪತ್ರೊಡೆ ರೆಸಿಪಿಯ ಒಂದು ವಿಧ ಮಾತ್ರ ನಾನು ನಿಮಗೀಗ ಹೇಳಿದ್ದು. ತುಂಬ ವೆರೈಟಿಯಲ್ಲಿ ಪತ್ರೊಡೆ ಗಸಿ ಎಲ್ಲ ಮಾಡಲಿಕ್ಕಾಗ್ತದೆ. ಈಗ ಇದು ರೆಡಿ ಆಗಿದೆ. ಇನ್ನು ಸ್ಟವ್ ಆಫ್ ಮಾಡಿದರೆ ಆಯಿತು. ಈಗ ನೋಡಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ. ತುಂಬ ಸುಲಭವಾಗಿ ಮಾಡುವಂತಹ ರೆಸಿಪಿ ಇದಾಗಿದೆ. ನೀವು ಸಹ ಮಾಡಿ ನೋಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆಯಿತಾ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸಿಗುವ ಮತ್ತೆ. ಥ್ಯಾಂಕ್ ಯು.